ಸೊ ಎಫ್ಐಆರ್ ಆದ್ರೂ ಕೂಡ ಇಮಿಡಿಯೇಟ್ ಅವ್ರಿಗೆ ರಿಲೀಫ್ ಇದೆ ಆಯ್ತಾ. ಈ ತರ ಸಿಸ್ಟಮ್ ಬಂದಿರೋದ್ರಿಂದ ಇವರು ಈಗ ಭಯ ಕಮ್ಮಿ ಆಗೋಗಿದೆ. ನಾವು ಏನ್ ಬೇಕಾದ್ರೂ ಮತ್ತೆ ಅವ್ರಿಗೆ ಒಂದು ಪೊಲಿಟಿಕಲ್ ಪ್ರೊಟೆಕ್ಷನ್ ಇದೆ ಮತ್ತು ಒಂದು ಸಂಘಟನೆಯ ಬೆಂಬಲ ಇದೆ ಅವ್ರಿಗೆ ಲಾಯರ್ಸ್ ಕೊಡ್ತಾರೆ, ಜಡ್ಜಸ್ ಹತ್ರ ಮಾತಾಡಿಸ್ತಾರೆ, ಏನೇನ್ ಬೇಕೆಲ್ಲ ಸೌಲಭ್ಯ ಕೊಡ್ತಾರೆ, ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತಾರೆ. ಸೊ ಪೊಲಿಟಿಕಲ್ ಪ್ರೊಟೆಕ್ಷನ್ ಕೂಡ ಇಂತ ಒಂದು ಮಾತನಾಡ್ತಕ್ಕಂಥವ್ರಿಗೆ ಸಿಗ್ತಾ ಇದೆ. ಸೊ ಖಂಡಿತ ಇವೆಲ್ಲ ಖಂಡಿತ ಅದು ಕೂಡ ಪೊಲೀಸ್ ಅವರು ನಾನು ಅವತ್ತು ಅವರು ಪರ್ಮಿಷನ್ ಕೊಟ್ಟಿರ್ಲಿಲ್ಲ, ಸೇರಿದ್ರು, ಅಲ್ಲಿ ಮಾತಾಡಿರೋದು ಕೂಡ ಸರಿ ಇರಲಿಲ್ಲ. ಬಟ್ ನಾನು ಹೇಳಿದ್ನಲ್ಲ, ನೀವು ಅವ್ರಿಗೆ ಎಫ್ಐಆರ್ ಹಾಕಿದ್ರು ಕೂಡ ಅವ್ರಿಗೆ ಬೇಲಿಂದ ಹೊರಗೆ ಬಂದಿರೋದು ಆ ಪರಿಸ್ಥಿತಿ ಇದೆ. ಪೊಲೀಸ್ ಅವರು ಇನ್ನೂ ಸ್ಟ್ರಿಕ್ಟ್ ಆಗಿ ಇರಬೇಕಾಗಿತ್ತು, ಅದು ಒಪ್ಕೊಳ್ತೀನಿ. ಆದರೆ ಈಗ ಈ ಒಂದು ಆಗ್ತಾ ಇರುವಂತ ಘಟನೆಗಳನ್ನ ನಿಯಂತ್ರಣ ಮಾಡೋದಕ್ಕೆ ಈಗ ನಾವು ಸುಮಾರು ಕ್ರಮಗಳು ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ. ಇವಾಗೇನು ಒಂದು ಈ ಸ್ಪೆಷಲ್ ಆಕ್ಷನ್ ಫೋರ್ಸ್ ಅಲ್ವಾ, ಸ್ಪೆಷಲ್ ಆಕ್ಷನ್ ಫೋರ್ಸ್ ಅನ್ನ ಒಂದು ವಿಶೇಷ ಕಾರ್ಯಪಡೆ ಹೌದು ವಿಶೇಷ ಕಾರ್ಯಪಡೆಯನ್ನ ಈಗ ರಚನೆ ಮಾಡಿದೀವಿ. ಅದು ಇಂಥ ಒಂದು ಈ ವಿಷಯದ ಬಗ್ಗೆ ಈಗಾಗಲೇ ಏನು ಅವಾಗ ನಾವು ಹೋಮ್ ಮಿನಿಸ್ಟರ್ ಬಂದು ಹೇಳೋಗಿದ್ರು, ಏನು ಅಂತ ಹೇಳಿದ್ರೆ ಒಂದು ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನ ಮಾಡ್ತೀವಿ ಅಂತ. ಈ ವಿಶೇಷ ಕಾರ್ಯಪಡೆನ ಈಗ ಮಂಗಳೂರು, ಉಡುಪಿ, ಶಿವಮೊಗ್ಗಕ್ಕೆ ಒಂದು ರಚನೆ ಆದೇಶ ಆಗಿದೆ. ಅದೇ ರೀತಿಯಾಗಿ ಪೊಲೀಸಿನ ಒಂದು ವ್ಯವಸ್ಥೆಯಲ್ಲಿ ನಾವು ಈಗ ಕೆಲವು ಬದಲಾವಣೆಗಳು ಮಾಡಿದ್ದೀವಿ. ಮತ್ತು ಇಲ್ಲಿ ಎಲ್ಲ ಇಂತಹ ಜನ ಯಾವ್ದು ಇದ್ರಲ್ಲಿ ಭಾಗಿಯಾಗ್ತಾರೆ ಅವರೆಲ್ಲರೂ ಕೂಡ ಹೆಚ್ಚಿನ ಅಂಶ ಅವರು ಎಲ್ಲ ರೀತಿಯ ಇಲ್ಲೀಗಲ್ ಆಕ್ಟಿವಿಟೀಸ್ ಅಲ್ಲೂ ಇರ್ತಾರೆ. ಯಾರ್ಯಾರು ಈ ಹತ್ಯೆ ಮಾಡುವಂಥದ್ದು ಮತ್ತು ಪ್ರಚೋದನೆ ಮಾಡುವಂಥದ್ದು, ಬೆಂಕಿ ಹಚ್ಚೋ ಕೆಲಸ ಮಾಡೋದು, ಕೋಮು ಗಲಭೆಗಳ ಭಾಗಿಯಾಗ್ತಕ್ಕಂಥವರೆಲ್ಲ ಬಹುತೇಕ ಜನ ಎಲ್ಲ ಇಲ್ಲೀಗಲ್ ಆಕ್ಟಿವಿಟೀಸ್ ಅಲ್ಲೂ ಕೂಡ ಭಾಗಿದಾರರೆ. ಅದು ಮರಳಿನ ಮಾಫಿಯಾ ಇರ್ಬೋದು, ಅಥವಾ ಗ್ಯಾಂಬ್ಲಿಂಗ್ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ಚಟುವಟಿಕೆ ಇರ್ತದಲ್ಲ ಅದರಲ್ಲೂ ಕೂಡ ಅವ್ರದ್ದೇ ಹೆಚ್ಚು ಪಾತ್ರ. ಯಾಕಂದ್ರೆ ಒಂಥರ ಅವರು ಈ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಅವ್ರಿಗೆ ಅದೊಂದು ಸೋರ್ಸ್ ಆಫ್ ಇನ್ಕಮ್ ಆಗೋಗಿದೆ, ಅದು ಇನ್ಕಮ್ ಆಗಿದೆ. ಅದನ್ನೆಲ್ಲ ಇವತ್ತು ತಡೆ ಹಿಡಿಯತಕ್ಕಂಥ ಕೆಲಸ ಬಹಳ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ತಗೊಳ್ತಕ್ಕಂಥದ್ದಕ್ಕೆ ನಮ್ಮ ಕಮಿಷನರು ಮತ್ತು SP ಅವರಿಗೆ ನಾವು ತಿಳಿಸ್ತೀವಿ. ಅವರು ಕೂಡ ಆ ಉದ್ದೇಶದಿಂದ ಬಂದಿದ್ದಾರೆ. ಈ ಜಿಲ್ಲೆಯಲ್ಲಿ ಇದನ್ನು ನಾವು ಕಂಟ್ರೋಲ್ ಮಾಡದೆ ಹೋದ್ರೆ ಎಲ್ಲ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಒಂದು ಹಿತಶ್ರೀ ಆಡ್ತಕ್ಕಂಥದ್ದಕ್ಕೆ ಯಾರು ಕೂಡ ಯಾವುದರಲ್ಲೂ ಇನ್ವಾಲ್ವ್ ಆದರೆ ಅವ್ರ ಮೇಲೆ ಮುಲಾಜಿದ್ದೇನೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕು. ಅವ್ರು ಯಾವುದೇ ಪಕ್ಷ, ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಸಂಘಟನೆ ಅದು ಯಾವುದೂ ನೋಡಂಗಿಲ್ಲ. ಯಾರೇ ಆಗಿರಲಿ, ಏನಾದ್ರು ಇನ್ವಾಲ್ವ್ಮೆಂಟ್ ಆಗಿದ್ರೆ ಅವ್ರನ್ನ ಸರಿಯಾದ ಏನು ಮಾಡಬೇಕು ಕ್ರಮಗಳು ತಗೊಳ್ಬೇಕು. ಪೊಲೀಸರು ಎಲ್ಲವನ್ನು ನಿಲ್ಲಿಸ್ಬೇಕು, ಯಾವುದು ಆಗದೆ ಇರೋ ಥರ ನೋಡ್ಕೋಬೇಕು ಅಂತ. ಅದೇ ಮೀಟಿಂಗ್ ಅದೇ ಇದೆ, ಮೀಟಿಂಗ್ ಇದೆ, ಮೀಟಿಂಗ್ ಅಲ್ಲೆಲ್ಲ ಚರ್ಚೆ ಮಾಡ್ತೀವಿ. ಸೊ ಅದು ಉದ್ದೇಶ ನಮ್ದು. ಸೊ ಯಾಕಂದ್ರೆ ಇದೆಲ್ಲ ಇದರಲ್ಲಿ ಈ ಕೋಮು ಗಲಭೆಗಳು, ಕೋಮು ವೈಷಮ್ಯ ಮತ್ತು ಇದನ್ನೆಲ್ಲ ಉಪಯೋಗಿಸ್ತಾ ಇರ್ತಕ್ಕಂಥ ಇದರಲ್ಲಿ ಭಾಗಿಯಾಗ್ತಾ ಇರ್ತಕ್ಕ ಜನ ಅವರಲ್ಲಿ ಅವರು ಈ ಬೇರೆ ಎಲ್ಲ ಇಲ್ಲೀಗಲ್ ಚಟುವಟಿಕೆಗಳಲ್ಲೂ ಕೂಡ ಇದ್ದಾರೆ. ಸೊ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಅದನ್ನು ಮಾಡಬೇಕಾಗ್ತದೆ, ಅದನ್ನು ಮಾಡಿಸ್ತೀವಿ. ಆಮೇಲೆ ಕಾನೂನಿನ ಒಂದು ಬಲಪಡಿಸ್ತಕ್ಕಂಥ ಅವಶ್ಯಕತೆ ಇದೆ, ನೀವು ಹೇಳ್ದಂಗೆ. ಅದನ್ನು ಕೂಡ ಈಗಾಗಲೇ ನಾವು ಬಹುಶಃ ಮುಂದಿನ ಅಧಿವೇಶನದಲ್ಲಿ ಒಂದು ಹೊಸ ಕಾನೂನನ್ನೇ ತಗೊಂಡ್ಬರೋದಕ್ಕೆ ನಾನು ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿದ್ದೀವಿ. ಹೇಟ್ ಸ್ಪೀಚು, ಈ ತರ ನಿಂದಿಸುವಂಥದ್ದು, ಧರ್ಮದ ಹೆಸರಿನಲ್ಲಿ ಅಥವಾ ಜಾತಿಯ ಹೆಸರಿನಲ್ಲಿ ಈ ತರ ಎಲ್ಲ ನಿಂದಿಸ್ತಕ್ಕಂಥದ್ದು, ಮತ್ತೆ ಅವ್ರನ್ನ ಅವಹೇಳನೆ ಮಾಡುವಂಥದ್ದು, ಮತ್ತು ಒಂಥರ ಈ ಒಂದು ಅವರಲ್ಲಿ ಒಂದು ಅದೇ ಪ್ರವೋಕ್ ಮಾಡುವಂಥದ್ದು ಇರ್ತದಲ್ಲ, ಅದನ್ನ ನಾವು ಬಹಳ ಕಠಿಣ ಕಾನೂನು ಬೇಕಾಗಿದೆ ಇವತ್ತು. ಈಗಿರುವಂತ ಕಾನೂನುಗಳು ಆಗ್ತಾ ಇದೆ. ಇವಾಗ ನಿಮ್ಮ ಸರ್ಕಾರ ಬರುವ ಮುಂಚೆ ಇದೇ ಸರ್ಕಿಟ್ ವ್ಯವಸ್ಥೆಯಲ್ಲಿ ಕರಾವಳಿ ಅಂದ್ರೆ ನಿಮ್ಮ ಮೆನಿಫೆಸ್ಟೋ ರೆಡಿ ಮಾಡಿದ್ರಿ. ಅದರಲ್ಲಿ ಕರಾವಳಿಗೆ ಒಂದು 2 ವಿಚಾರವನ್ನು ಕೂಡ ನೀವು ಮುಂದಿಟ್ಟಿದ್ರಿ. ಒಂದನೇದಾಗಿ ಯಾರು ಈ ಕರಾವಳಿಯಲ್ಲಿ ಕೋಮು ಸಂಘರ್ಷವನ್ನು ಮಾಡ್ತಾರ ಅಂತ ಯಾವುದೇ ಧರ್ಮದವರಿಲ್ಲ ಅಂತ ಸಂಘಟನೆಗಳನ್ನ ನಾವು ಬ್ಯಾನ್ ಮಾಡ್ತೇವೆ ಅನ್ನುವಂತ ಒಂದು ವಿಚಾರವನ್ನು ನೀವು ಪದೇ ಹೇಳ್ತಾ ಇದ್ರಿ ಏನು ಈ ರಾಜ್ಯ ವೇದಿಕೆಗಳಲ್ಲಿ. ನೋಡಿ, ಒಂದು ಬ್ಯಾನ್ ಮಾಡೋದಕ್ಕೆ ನಮ್ಮಲ್ಲಿ ಅಧಿಕಾರ ಇಲ್ಲ. ಬ್ಯಾನ್ ಮಾಡೋದಕ್ಕೆ ನಾವು ರೆಫರ್ ಮಾಡಬಹುದು ಕೇಂದ್ರ ಸರ್ಕಾರಕ್ಕೆ. ಒಂದು. ಎರಡನೇದು
ಆ ವಿಷಯದಲ್ಲಿ ನಾವು ಈಗಾಗಲೇ ಏನು ಹೇಳಿದ್ನಲ್ಲ, ಇವೆಲ್ಲ ಕ್ರಮಗಳು ಅದ್ರಲ್ಲಿ ಸೇರ್ಕೊಳ್ತದೆ. ಈಗ ಈ ನಾವು ಸ್ಪೆಷಲ್ ಆಕ್ಷನ್ ಫೋರ್ಸ್ ಮಾಡಿರುವಂಥ ಇದೆಲ್ಲ ಕೂಡ ಆ ಒಂದು ನಿಟ್ಟಿನಲ್ಲೇ ನಾವು ಕೆಲಸ ಮಾಡ್ತಾ ಇರುವಂಥ. ಕೋವಿಡ್ ಡೆತ್ಗಳೇನು ಜಾಸ್ತಿ ಏನಾಗ್ತಾ ಇಲ್ಲ. ಇವತ್ತು ಕೇಂದ್ರ ಸರ್ಕಾರ ಕೂಡ ಒಂದು ಮಾರ್ಗಸೂಚಿಗಳು ಕಳಿಸಿದ್ದಾರೆ. ಕೋವಿಡ್ ಇದು ಹೆಚ್ಚಿನ ಅಂಶ ಎಲ್ಲ ಒಂದು ಸಾಧಾರಣವಾದಂಥ ಇನ್ಫೆಕ್ಷನ್ ಆಗಿದೆ. ಇದರಿಂದ ಬಹಳ ಗಂಭೀರ ಆ ಥರ ಏನು ಪರಿಣಾಮ ಬೀರ್ತಾ ಇಲ್ಲ ಅಂತ ಇಡೀ ದೇಶದಲ್ಲಿ ಅವರು ನೋಡಿಕೊಂಡು ನಿನ್ನೆ ಮಾರ್ಗಸೂಚಿಗಳು ಕೊಟ್ಟಿದ್ದಾರೆ. ಆದರೆ ಯಾರಿಗೆ ಇಮ್ಯುನಿಟಿ ಕಮ್ಮಿ ಇರ್ತದೆ, ಈ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್ ಅಂತ ಹೇಳ್ತೀವಿ, ಸಾರಿ ಕೇಸಸ್ಸು. ಸೊ ಸಾರಿ ಕೇಸಸ್ಸು ಅವ್ರಿಗೆ ಕಂಪಲ್ಸರಿ ಕೋವಿಡ್ ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ದೀವಿ. ಮತ್ತು ಈ ಇನ್ಫ್ಲೂಯೆನ್ಸಾ ಲಿಂಕ್ಡ್ ಇಲ್ನೆಸ್ ಅಂತ ಹೇಳ್ತೀವಿ, ILI, ಆ ಇನ್ಫ್ಲೂಯೆನ್ಸಾ ಲಿಂಕ್ಡ್ ಇಲ್ನೆಸ್ ಇರೋರಿಗೆ ಅವರಲ್ಲಿ ಒಂದು 5% ಕೋವಿಡ್ ಅನ್ನು ತಪಾಸಣೆ ಮಾಡಿ ಅಂತ ಚೆಕ್ ಮಾಡಿಸಿ ಅಂತ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಅದು ಯಾವ ಪ್ರಮಾಣದಲ್ಲಿ ಹರಡ್ತಾ ಇದೆ ಅಂತ ಅಷ್ಟೇ. ಆದರೆ ಈ ಬಂದಿರುವಂತ ಕೋವಿಡ್ ಆ ಥರ ದುಷ್ಪರಿಣಾಮ ಬೀರುವಂತ ಕೋವಿಡ್ ಅಲ್ಲ ಅಂತ ಕೇಂದ್ರ ಸರ್ಕಾರನೇ ಹೇಳ್ತಾ ಇರುವಂಥದ್ದು. ನಮ್ಮ ಒಂದು ಟೆಕ್ನಿಕಲ್ ಕಮಿಟಿ ಕೂಡ ಅದೇ ಹೇಳಿರುವಂಥದ್ದು. ಆದ್ರಿಂದ ನಾವು ಇಷ್ಟೇ ಅಡ್ವೈಸ್ ಮಾಡಿದ್ದೀವಿ, ಯಾರು ಬಾಣಂತಿಯರಿದ್ದಾರೆ ಅಥವಾ ಮಕ್ಕಳು ಅಥವಾ ಯಾರು ವಯಸ್ಸಾಗಿ ಇಮ್ಯುನಿಟಿ ಕಮ್ಮಿ ಇರೋರು ಅಂಥವ್ರು ಹೆಚ್ಚಿನ ಜನ ಇರೋ ಪ್ರದೇಶಕ್ಕೆ ಹೋದಾಗ ಮಾಸ್ಕ್ ಹಾಕೊಂಡು ಹೋಗಿ ಅಂತ ಹೇಳಿದ್ದೀವಿ. ಮತ್ತು ಉಳಿದಿರ್ತಕ್ಕಂಥದ್ದು ಸಹಜವಾದಂಥ ಒಂದು ಪ್ರಕ್ರಿಯೆಗಳೇ ಒಂದು ಫಾಲೋ ಮಾಡಕ್ಕೆ ಹೇಳಿದ್ದೀವಿ ಹೊರತು ಇದರಿಂದ ಎಚ್ಚರಿಕೆಯಿಂದ ಇರೋಣ, ಆದರೆ ಆತಂಕ ಪಡಬೇಕಾಗಿದೆ ಅಷ್ಟು ಹೇಳ್ಬೋದು ನಾವು.